ಇನ್ನು ಬಂಡಾಯವಾಗಿ ಘೋಷಣೆ ಮಾಡಿರುವಂತಹ ಶಿವಮೊಗ್ಗದ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪಗೆ ನಾನು ಹೇಳಿದ್ದೀನಿ ಸ್ಪರ್ಧೆಯನ್ನ ಮಾಡುವುದು ಬೇಡ ಅಂತ. ಕೆಎಸ್ ಈಶ್ವರಪ್ಪನವರಿಗೆ ಇದೀಗ ಬುದ್ಧಿವಾದವನ್ನ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಇದು ನವದೆಹಲಿಯಲ್ಲಿ ಬಿಎಸ್ವೈ ಅವರು ಕೆಎಸ್ ಈಶ್ವರಪ್ಪನವರನ್ನ ಸಮಾಧಾನ ಪಡಿಸುವ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಸಮಾಧಾನದ ಹೇಳಿಕೆಗಳನ್ನು ಕೂಡ ಹೇಳಿದ್ದಾರೆ. ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾ ಇರುವಂತಹ ಬಗ್ಗೆ ನಾನು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಅವರು ಆಲ್ರೆಡಿ ಹೇಳಿದ್ದಾರೆ. ಇದೀಗ ಈಶ್ವರಪ್ಪಗೆ ಪ್ರತಿಕ್ರಿಯೆಯನ್ನ ಕೊಡಲು ನಾನು ಸಾಧ್ಯವಿಲ್ಲ ಅಂತ ಎಸ್ ಈಶ್ವರಪ್ಪನವರ ಕುರಿತು ಮಾತನಾಡಿರುವಂಥದ್ದು. ಈಶ್ವರಪ್ಪಗೆ ನಾನು ಹೇಳಿದ್ದೇನೆ ಸ್ಪರ್ಧೆಯನ್ನ ಮಾಡುವುದು ಯಾವುದೇ ಕಾರಣಕ್ಕೂ ಬೇಡ ಅಂತ. ಸೊ ಆ ನಿಟ್ಟಿನಲ್ಲಿ ನವದೆಹಲಿಯಲ್ಲಿ ಬಿಜೆಪಿ ಸಭೆ ಬಳಿಕ ಬಿಎಸ್ ಯಡಿಯೂರಪ್ಪನವರು ಕೆಎಸ್ ಈಶ್ವರಪ್ಪನವರಿಗೆ ಬುದ್ಧಿವಾದದ ಮಾತನ್ನ ಹೇಳಿರುವಂತಹದ್ದು. ಹಾಗಾಗಿ ಬಂಡಾಯ ಇದ್ದಿರುವಂತಹ ಕೆಎಸ್ ಈಶ್ವರಪ್ಪನವರನ್ನ ಸಮಾಧಾನ ಪಡಿಸುವಂತಹ ಎಲ್ಲಾ ಪ್ರಯತ್ನ ಪಕ್ಷದಲ್ಲಿ ನಡೆದಿದೆ. ಹಾಗಾಗಿ ಅವರು ಪಕ್ಷೇತರರಾಗಿ ಕಣಕ್ಕಿಳಿತಿರುವಂತಹ ಬಗ್ಗೆ ನಾನೇನು ಮಾತನಾಡಲ್ಲ. ಒಂದ್ ಕಡೆ ಬಿಜೆಪಿಯ ಬಂಡಾಯದ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಇಳಿದಿದ್ದಾರೆ. ಎಲ್ಲ ಒಂದ್ ಕಡೆ ಇದು ಪಕ್ಷದ ವರ್ಚಸ್ಸಿಗೂ ಕೂಡ ಕಾರಣವಾಗುತ್ತೆ. ಯಾಕಂದ್ರೆ ಬಿಎಸ್ ಯಡಿಯೂರಪ್ಪನವರು ಮತ್ತು ಕೆಎಸ್ ಈಶ್ವರಪ್ಪನವರು ಎರಡೂ ಕೂಡ ಒಂದು ರೀತಿಯ ಬಿಜೆಪಿ ಪಾಳ್ಯದ ಜೋಡೆತ್ತುಗಳು ಅಂತ ಹೇಳಬಹುದು. ಇದೀಗ ಆ ಜೋಡೆತ್ತುಗಳಲ್ಲಿ ಇದೀಗ ಅಪಸ್ವರದ ಒಂದು ಹೊಗೆ ಕಂಡು ಬರ್ತಾ ಇದೆ. ಹಾಗಾಗಿ ಬಂಡಾಯದ ಒಂದು ಸ್ಪರ್ಧೆ ಬೇಡ. ಬಿಜೆಪಿ ವಲಯದಲ್ಲಿ ಕೂಡ ಬಂಡಾಯ ಹೇಳೋದ್ರಿಂದ ಪಕ್ಷದ ಒಂದು ವರ್ಚಸ್ಸಿಗೆ ಧಕ್ಕೆಯಾಗಿರುವಂತಹದ್ದು. ಈ ರೀತಿಯಾಗಿ ಸ್ಫೋಟಕವಾದಂತಹ ಹೇಳಿಕೆ ಆಗಿರಬಹುದು ಅಥವಾ ಸ್ಪರ್ಧೆ ಆಗಿರಬಹುದು, ಅವರಿಗೆ ಬುದ್ಧಿವಾದ ಹೇಳುವಂತಹ ಒಂದು ಎಲ್ಲಾ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಶ್ವರಪ್ಪನವರನ್ನ ಸಮಾಧಾನ ಪಡಿಸುವಂತಹ ಎಲ್ಲ ರೀತಿಯ ಪ್ರಯತ್ನ ಕೂಡ ಬೇರೆ ಬೇರೆಯವರ ಕಡೆಯಿಂದ, ಹಿರಿಯ ನಾಯಕರ ಕಡೆಯಿಂದ ಆಗ್ತಾ ಇರುವಂತಹದ್ದು. ಇನ್ನು ಪಕ್ಷೇತರರಾಗಿ ನಾನು ಕಣಕ್ಕೆ ಇಳಿದಿದ್ದೀನಿ, ನನ್ನ ಗೆಲುವನ್ನ ಯಾರು ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿಕೆ ಕೂಡ ಕೊಟ್ಟಿದ್ರು. ಅವರಂತೂ ಇದೀಗ ಘಂಟಾಘೋಷವಾಗಿ ಕಣಕ್ಕೆ ಇಳಿದಿರುವಂತಹದ್ದು. ಯಾವುದೇ ರೀತಿಯಾಗಿ ನಾನು ಹಿಂಜರಿಯುವಂತಹ ಮಾತೇ ಇಲ್ಲ. ಹಾಗಾಗಿ ಇದೀಗ ಬಿಜೆಪಿಯ ವಲಯದಲ್ಲಿ ಅಪಸ್ವರದ ಜೊತೆಗೆ ಸಾಕಷ್ಟು ಕೆಲವೊಂದಿಷ್ಟು ವಿವಾದದ ಅಸಮಾಧಾನದ ಹೊಗೆಗಳು ಕಂಡು ಬರ್ತಾ ಇದೆ.